ಇವತ್ತು ಸಂಡೇ ಆದ್ದರಿಂದ ಇವತ್ತು ಒಂದು ಸಿಂಪಲ್ ಆಗಿರೋ ಪಲ್ಯ ಮಾಡಿ ಅದ್ರ ಜೊತೆಗೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಬಾಣಲೆ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಸಿಡಿಸ್ಕೊಂಡಾದ್ಮೇಲೆ ಈರುಳ್ಳಿನ ಹೆಚ್ಕೊಂಡಿರೋದನ್ನು ಹಾಕಬೇಕು. ಹಸಿಮೆಣಸಿನ್ಕಾಯಿನ ಹಾಕೋಂಗಿಲ್ಲ. ಈರುಳ್ಳಿ ಒಂದು ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದಕ್ಕೆ ಏನೇನು ತರಕಾರಿ ಹಾಕ್ತೀವಿ ಅಂದರೆ ನಿಮ್ಮ ಮನೇಲಿ ಏನು ತರಕಾರಿ ಇದೆಯೋ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಆಮೇಲೆ ಬಟಾಣಿ ಇಷ್ಟು ಹಾಕಿದ್ದೀನಿ ನಾನು. ಇಷ್ಟು ಹಾಕಿಬಿಟ್ಟು ಸಿಂಪಲ್ಲಾಗಿ ತರಕಾರಿ ಪಲ್ಯ ಥರ ಮಾಡಿದ್ದೀನಿ. ಈಗ ಬಟಾಣಿ ಸೀಸನ್ನು ಹಾಗಾಗಿ ಬಟಾಣಿನೇ ಜಾಸ್ತಿ ಹಾಕಿದ್ದೀನಿ. ಆಮೇಲೆ ಕ್ಯಾಪ್ಸಿಕಮ್ ಇತ್ತು, ಕ್ಯಾಪ್ಸಿಕಮ್ನು ಒಂದು ಹಾಕಿದ್ದೀನಿ. ಇದಿಷ್ಟು ತರಕಾರಿನ ಏನೇನು ಹಚ್ಕೊಂಡಿರ್ತೀರ ಸಣ್ಣದಾಗಿ ಹಚ್ಕೊಳ್ಳಿ. ಅದನ್ನೆಲ್ಲ ಹಚ್ಕೊಂಡ್ಬಿಟ್ಟು ಒಗ್ಗರಣೆಗೆ ಸೇರಿಸಿ. ನಾನೀಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈಗ ಬಟಾಣಿ ಹಾಕ್ತಾಯಿದ್ದೀನಿ. ಬಟಾಣಿ ಹಾಕಿ ಅರಶಿನ ಹಾಕಿದ್ದೀನಿ. ಈಗ ಅರಶಿನ ಹಾಕಿದಾದ್ಮೇಲೆ ಎಲ್ಲ ನೀಟಾಗಿ ತಿರುಗಿಸ್ಕೊಳ್ಳಿ. ಇದನ್ನು ಈ ಥರ ಎಣ್ಣೆನಲ್ಲೇ ಹುರ್ಕೋಬೇಕು. ಇದನ್ನು ಎಣ್ಣೆ ಏನಿದಕ್ಕೆ ಜಾಸ್ತಿ ಬೇಕಾಗೋದಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಉಪ್ಪನ್ನು ಹಾಕಿದ ನಂತರ ಮತ್ತೆ ಇನ್ನೊಂದು ಸಾರಿ ಫ್ರೈ ಮಾಡ್ಕೋಬೇಕು. ಅದು ತಳ ಹಿಡಿಬಾರ್ದು. ಈಗ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿಯನ್ನು ಹಾಕಿ ಅದನ್ನು ನೀಟಾಗಿ ತಿರುಗಿಸ್ಕೋಬೇಕು. ತರಕಾರಿಗೆ ಅದು ಎಲ್ಲ ಅಂಟ್ಕೋಬೇಕು ಖಾರದ ಪುಡಿ. ಹಾಗಾಗಿ ನೀಟಾಗಿ ಎಲ್ಲ ತಿರುಗಿಸ್ಕೊಳ್ಳಿ. ಈಗ ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿದ್ದೀನಿ. ಧನಿಯಾ ಪುಡಿ ಹಾಕಿ ಈಗೆಲ್ಲ ನೀಟಾಗಿ ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ತರಕಾರಿಗೂ ಅದು ಪೌಡ್ರು ಹಾಕಿರೋದು ಅಂಟ್ಕೋಬೇಕು. ಹಾಗಾಗಿ ನೀಟಾಗೆಲ್ಲ ತಿರುಗಿಸ್ಕೊಳ್ಳಿ. ನಾನು ಟೊಮೊಟೊ ಮುಂಚೆನೇ ಹಾಕಿರಲಿಲ್ಲ, ಹಾಗಾಗಿ ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ನಿಮಗೆ ಖಾರ ನೋಡಿಕೊಂಡು ಟೊಮೊಟೊನ ಹಾಕಿ. ನಾನಿಲ್ಲಿ ಮೀಡಿಯಮ್ ಸೈಜ್ದು 2 ಟೊಮೊಟೊನ ಹಾಕಿದ್ದೀನಿ. ಈಗ ಟೊಮೊಟೊನೂ ಹಾಕಿ ನೀಟಾಗೆಲ್ಲ ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆಲ್ಮೋಸ್ಟ್ ಎಲ್ಲ ಐಟಮ್ಸು ಹಾಕಿದ್ದೀನಿ. ಇನ್ನು ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನ ಆಮೇಲಿಂದ ಹಾಕೋಣ. ಈಗ ತರಕಾರಿ ಎಲ್ಲ ಬೇಯೋದಕ್ಕೆ 1 ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಈಗ ಎಲ್ಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗೆ.
ನೀರು ಎಲ್ಲ ಇಂಗಿದ ಮೇಲೆ ನೀಟಾಗಿ ತರಕಾರಿ ಬೆಂದಿರುತ್ತೆ. ನೀವು ಆಗಾಗ ಒಂದೊಂದು ಸಾರಿ ಇದನ್ನು ತಳ ಬಿಡಿಸ್ತಾ ಇರಬೇಕು, ಇಲ್ಲ ಅಂದರೆ ತಳ ಹಿಡಿಯುತ್ತೆ, ಸೀದೋಗುತ್ತೆ. ನೆಕ್ಸ್ಟ್ ಇದನ್ನು ಸಣ್ಣ ಊರಿನಲ್ಲೇ ಬೇಯಿಸ್ತಾ ಇರಬೇಕು. ನೆಕ್ಸ್ಟ್ ನಾವು ಇನ್ನೊಂದು ಕೆಲಸ ಮಾಡ್ಕೋತಾ ಇದ್ರೂ ಅದು ಸೀದೋಗೋದಿಲ್ಲ. ಹಾಗಾಗಿ ಈಗ ನಾನು ತರಕಾರಿನ ಸಣ್ಣದಾಗಿ ಉರಿ ಇಟ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ. ಈಗ ಇನ್ನೊಂದು ಪಾತ್ರೆಗೆ ನಾನು ಇನ್ನೊಂದು ಬಾಣಲೆಗೆ ಸ್ವಲ್ಪ ನೀರು ಹಾಕಿ ಪುಡಿ ಉಪ್ಪನ್ನು ಹಾಕಿ ಕರಗಿಸ್ತಾ ಇದ್ದೀನಿ ನೀರಲ್ಲಿ. ಈಗ ಚಪಾತಿ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಚಪಾತಿ ಅದಕ್ಕೆ ನಾನು ಇದನ್ನು ಕಲಿಸ್ಕೊತಾ ಇದ್ದೀನಿ. ಚಪಾತಿನ ಕಲಿಸೋದಕ್ಕೆ ನಿಮ್ಮ ಹತ್ರ ಏನಾದರೂ ಹೊಸ ಟ್ರಿಕ್ಸ್ ಇದ್ದರೆ ಹೇಳಿ, ಅದನ್ನು ಸಹ ನಾನು ಫಾಲೋ ಮಾಡ್ತೀನಿ. ನೀವು ಕಮೆಂಟ್ ಮಾಡಿ ನನಗೆ ಹೇಳ್ಬೋದು. ಈಗ ಚಪಾತಿ ಹಿಟ್ಟನ್ನೆಲ್ಲ ನೀಟಾಗಿ ಕಲಿಸ್ಕೊಂಡು ಈಗ ನಾದ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾದ್ಕೋಬೇಕು. ನಾದ್ಬಿಟ್ಟು ಒಂದು ಸೈಡ್ ಇಟ್ಬಿಟ್ಟು ಇದಕ್ಕೆ ತಟ್ಟೆ ಮುಚ್ಚಿ ಒಂದು ಸೈಡ್ ಇಡ್ತೀನಿ. ಈಗ ಚಪಾತಿದ ಕೆಲಸ ಮುಗೀತು. ಈಗ ನೆಕ್ಸ್ಟು ನಾವು ಪಲ್ಯ ಇಟ್ಟಿದ್ವಲ್ಲ, ಈಗ ತೆಗೆದು ನೋಡೋಣ ಹೇಗಾಗಿದೆ ಅಂತ. ನೋಡಿ, ನಾವು ನೀರು 1 ಲೋಟ ಹಾಕಿದ್ವಿ, ಎಷ್ಟೊಂದು ನೀರು ಹಿಂಗಿದೆ, ತರಕಾರಿ ಎಲ್ಲ ಹೀರ್ಕೊಂಡಿದೆ ನೀರನ್ನು. ಈಗ ಇದನ್ನೆಲ್ಲ ಇನ್ನೊಂದು ಸರಿ ತಿರುಗಿಸ್ಕೊಳ್ಳಿ. ನೋಡಿ, ತಳ ಹಿಡಿಬಾರ್ದು ಅಷ್ಟೇ. ತರಕಾರಿ ಸ್ಮೆಲ್ ಬರುತ್ತೆ, ಸೀದಿರೋ ವಾಸನೆ ಬರುತ್ತೆ, ತಿನ್ನಕ್ಕೆ ಬೇಜಾರು ಅನಿಸುತ್ತೆ ಸೀದಿದ್ರೆ. ಹಾಗಾಗಿ ಆಗಾಗ ಒಂದ್ಸರಿ ನೀವು ತಳನ ಬಿಡಿಸ್ತಾ ಇರ್ಬೇಕು ಇದನ್ನು, ತರಕಾರಿನ. ಈಗ ನಾನು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕಿದ್ದೀನಿ. ಈಗ ಎರಡನ್ನೂ ಹಾಕಿದ್ಮೇಲೆ ನೀಟಾಗಿ ಇದನ್ನು ಎರಡು ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ತರಕಾರಿ ಬೆಂದಿದೆ ಇಲ್ವೋ ಅಂತ ಒಂದ್ಸರಿ ಚೆಕ್ ಮಾಡ್ತಾ ಇದ್ದೀನಿ. ತರಕಾರಿ ಬೆಂದಿದೆ. ಬಟಾಣಿ ಚೆಕ್ ಮಾಡಿದೆ, ಬಟಾಣಿ ಬೆಂದಿದೆ. ಆಲೂಗೆಡ್ಡೆನೂ ಬೇಗನೆ ಬೇಯುತ್ತೆ. ಇನ್ನೇನು ಕ್ಯಾಪ್ಸಿಕಮ್ ಅದು ಬೇಗನೆ ಬೇಯುತ್ತೆ. ಈಗ ಒಂದು 5 ನಿಮಿಷ ಬಿಟ್ಟು ಮತ್ತೆ ನೋಡ್ತಾ ಇದ್ದೀನಿ. ನೀಟಾಗಿ ತರಕಾರಿ ಎಲ್ಲನೂ ಬೆಂದಿದೆ. ಈಗ ತರಕಾರಿ ಪಲ್ಯ ರೆಡಿ ಆಗಿದೆ. ಈಸಿಯಾಗಿ ತುಂಬ ಬೇಗನೆ ಆಗುತ್ತೆ ತರಕಾರಿ. ಬಟ್ ಇದರಲ್ಲಿ ತರಕಾರಿಯನ್ನು ಹಚ್ಕೊಳ್ಳೋದು, ಸಣ್ಣಗೆ ಹಚ್ಕೊಳ್ಳೋದೇ ಇರೋದು ಕೆಲಸ ಜಾಸ್ತಿ, ಪ್ರೊಸೆಸ್ ಅದೇ ಜಾಸ್ತಿ ಇರೋದು. ಅದನ್ನು ಮುಗಿಸ್ಕೊಂಡ್ರೆ ಮಿಕ್ಕಿದ್ದೆಲ್ಲ ಕೆಲಸ ಬೇಗ ಆಗುತ್ತೆ. ಈಗ ಚಪಾತಿ ಹಿಟ್ಟನ್ನು ಇನ್ನೊಂದು ಸರಿ ನಾದ್ಕೊಂಡು ಈಗ ಇದನ್ನು ಸಣ್ಣದಾಗಿ ಉಂಡೆ ಮಾಡಿಕೊಂಡು ನಾನು ಚಪಾತಿನ ಹೊಸ್ಕೋತಾ ಇದ್ದೀನಿ. ಈಗ ಚಪಾತಿ ಎಲ್ಲ ಹೊಸಿಯೋದಾಯಿತು. ನಾನು ಫಸ್ಟ್ ಎಲ್ಲ ಒಂದು ಸರಿ ಹೊಸ್ತಿಟ್ಕೊಂಡು
ಆಮೇಲೆ ಹಂಚ್ ಮೇಲೆ ಹಾಕ್ಕೊಂಡು ಬೇಯಿಸ್ತಾ ಇರ್ತೀನಿ. ಈಗ ನಾನು 2 ಚಪಾತಿನ ಒಂದು ಸರಿ ಬೇಯಿಸ್ತೀನಿ. ಯಾವ ಥರ ಅಂತ ನೋಡ್ಕೊಳ್ಳಿ, ತೋರಿಸ್ತಾ ಇದ್ದೀನಿ ನೋಡಿ. ನನಗೂ ಗೊತ್ತಿರಲಿಲ್ಲ ಫಸ್ಟ್ ಇದು 2 ಚಪಾತಿ ಬೇಯಿಸೋದು. ನಮ್ಮ ದೊಡ್ಡವರು ಓರ್ಗಿತ್ತಿ ಇದ್ದಾರೆ ಮೀನಕ್ಕ, ಅವರು ಹೇಳ್ಕೊಟ್ಟಿದ್ದು ನನಗಿದನ್ನು 2 ಚಪಾತಿ ಒಂದೇ ಸರಿ ಬೇಯಿಸೋದು. ಅವರಿಂದ ಕಲ್ತಿದ್ದು ನಾನು ಇದನ್ನು. ಆಗೋಯ್ತು. ಚಪಾತಿ ಎಲ್ಲ ಬೇಯಿಸೋದಾಯಿತು. ಈಗ ತಿಂಡಿ ತಿನ್ನೋ ಸಮಯ. ಚಪಾತಿ ಪಲ್ಯ ತುಂಬ ಟೇಸ್ಟಿಯಾಗಿತ್ತು, ತುಂಬ ರುಚಿಯಾಗಿತ್ತು. ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ. ನೆಕ್ಸ್ಟ್ ನಾನು ಆಯಿಲ್ಲು ಖಾಲಿಯಾಗಿತ್ತು, ಹಾಗಾಗಿ ಅಡುಗೆ ಎಣ್ಣೆನ ಪ್ಯಾಕೆಟು ಕಡಲೆಕಾಯಿ ಎಣ್ಣೆ ಬಳಸ್ತೀವಿ. ಹಾಗಾಗಿ ಕಡಲೆಕಾಯಿ ಎಣ್ಣೆನ ಬಾಕ್ಸನ್ನು ನೀಟಾಗಿ ತೊಳೆದು ಒಣಗೋದಕ್ಕಿಟ್ಟಿದ್ದೆ. ಬಾಕ್ಸ್ ಎಲ್ಲ ನೀಟಾಗಿ ಒಣಗಿತ್ತು, ಹಾಗಾಗಿ ಅದಕ್ಕೆ ಆಯಿಲ್ನ ಕಟ್ ಮಾಡಿ ಹಾಕಿ ಅದನ್ನು ಮುಚ್ಚಳ ಮುಚ್ಚಿ ಎತ್ತಿಟ್ಕೊಂಡೆ. ನೆಕ್ಸ್ಟು ನಾವು ಲೂಲು ಮಾಲ್ ನೋಡಿರಲಿಲ್ಲ, ಹಾಗಾಗಿ ಏನು ಮಾಡೋದು ಮನೇಲಿ ಕೂತ್ಕೊಂಡು ಸಂಡೇ ಅಂತ ಅಂದು ನಾನು ಹಸ್ಬೆಂಡ್ ಇಬ್ಬರು ಲೂಲು ಮಾಲ್ಗೆ ಹೋಗಿ ನೋಡಿಕೊಂಡು ಓಡಾಡಿಕೊಂಡು ಲೂಲು ಮಾಲಲ್ಲೆಲ್ಲ ವಿಡಿಯೋ ಮಾಡಿಕೊಂಡು ಬಂದ್ವಿ. ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ. ನಂದಿನಿ ಲೇಔಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಫುಡ್ ಕೋರ್ಟ್ ಅಂತ ಇದು, ಫುಡ್ ಪಾರ್ಕ್ ಅಂತಲೇ ಸಪ್ರೇಟು ಇದಿದೆ, ರೋಡ್ ಇದೆ. ಅಲ್ಲಿ ನಿಮಗೆ ಏನು ಬೇಕೋ ಆ ಥರ ಎಲ್ಲ ಥರದ್ದು ಅಡುಗೆ ಊಟ ಎಲ್ಲ ಸಿಗುತ್ತೆ, ಸ್ನ್ಯಾಕ್ಸು ಎಲ್ಲನೂ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು. ಇಲ್ಲಿ ಬರೆದಿದ್ದಾರೆ ನೋಡಿ, ಅಂಗೈಯಲ್ಲಿ ಅದೃಷ್ಟ ರೇಖೆಯನ್ನು ಹುಡುಕುವ ಬದಲು ದುಡಿಯುವ ದಾರಿ ಹುಡುಕಿದರೆ ಬದುಕು ಬದಲಾಗುವುದು. ಅಕ್ಷರಶಃ ನಿಜಾನೇ ಅದು. ಅಲ್ಲಿ ನಾವು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಕಲ್ಲಂಗಡಿ ಹಣ್ಣಿತ್ತು, ಅದನ್ನು ಅರ್ಧ ಕಟ್ ಮಾಡಿ ತಿಂದಿದ್ವಿ ಆಲ್ರೆಡಿ. ಇನ್ನೂ ಅರ್ಧ ಇತ್ತು, ಅದನ್ನು ಇನ್ನೇನು ಫ್ರಿಡ್ಜಲ್ಲಿ ಇಡೋದು ಅಂದ್ಬಿಟ್ಟು ಅದನ್ನು ಕಟ್ ಮಾಡಿ ನೀಟಾಗಿ ಅದಕ್ಕೆ ಉಪ್ಪು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ತಿಂದ್ವಿ. ಇವತ್ತಿನ ವ್ಲಾಗು ಹೇಗಿತ್ತು ಅಂತ ನನಗೆ ತಿಳಿಸಿ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್.